ಹೆಲೋ ಎವ್ರಿವನ್, ಎಲ್ರಿಗೂ ಮ್ಯಾಮ್ಸ್ ನೀತಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಆರ್ಟಿಕಲ್ 36 to 51 ನೋಡೋಣ. ಇದು ಡಿ ಪಿ ಎಸ್ ಪಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್. DPSPs ಇದಕ್ಕೆ ಕನ್ನಡದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಕರೀತಾರೆ. ರಾಜ್ಯ ನಿರ್ದೇಶಕ ತತ್ವಗಳು. ಇದರಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ, ರಾಜ್ಯ ನಿರ್ದೇಶಕ ತತ್ವಗಳನ್ನ ಯಾವ ಕಾನ್ಸ್ಟಿಟ್ಯೂಷನ್ ಇಂದ ನಾವು ಬಾರೋ ಮಾಡಿದೀವಿ ಅಂತ ಒಂದು ಕ್ವಶನ್ ಆಗ್ಬೋದು. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ನಾವು ಇದನ್ನ ಐರಿಷ್ ಕಾನ್ಸ್ಟಿಟ್ಯೂಷನ್ ಇಂದ ಬಾರೋ ಮಾಡಿದೀವಿ. ಮತ್ತೆ ಇದು ಇನ್ನೊಂದು ಏನಂತಂದ್ರೆ, ಇದು ಏನು ರಾಜ್ಯಕ್ಕೆ ಯಾವ ರೀತಿ ನಿರ್ದೇಶನ ಕೊಡುತ್ತೆ ಅಂದ್ರೆ, ಪ್ರತಿಯೊಬ್ಬ ನಾಗರಿಕರಿಗೂ ಇದರಿಂದ ಯಾವ ರೀತಿಯ ಪ್ರಯೋಜನಗಳಾಗುತ್ತೆ, ಆ ಪ್ರಯೋಜನಗಳನ್ನು ಅಥವಾ ಯಾವ್ದಾರ ಒಂದು ಪಾಲಿಸಿಯನ್ನು ಅಥವಾ ಯಾವ್ದಾರ ಒಂದು ಸ್ಕೀಮ್ನ ಮಾಡುವಾಗ ಎಲ್ಲಾ ರೀತಿಯಾದಂತಹ ಒಂದು ವ್ಯಕ್ತಿಯ ಅಭಿವೃದ್ಧಿಗೆ ಏನೇನ್ ಬೇಕು ಅದೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಆ ಒಂದು ಏನು ಪಾಲಿಸಿ ಅಥವಾ ಸ್ಕೀಮ್ನ ಮಾಡಿ ಅನ್ನೋ ಒಂದು ನಿರ್ದೇಶನವನ್ನು ನಾವು ಕೊಡುತ್ತದೆ. ಮತ್ತೆ ಇದರಲ್ಲಿ ನಮಗೆ ಸೋಷಿಯಲ್ ಅಂಡ್ ಎಕನಾಮಿಕಲ್ ಜಸ್ಟಿಸ್ ಇದೆ. ಸೋಷಿಯಲ್ ಜಸ್ಟಿಸ್ ಅಂಡ್ ಎಕನಾಮಿಕಲ್ ಅಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ. ರಾಜಕೀಯ ನ್ಯಾಯ ಎಲ್ಲಿ ಸಿಗುತ್ತೆ ನಮಗೆ? ಪೊಲಿಟಿಕಲ್ ರೈಟ್ಸ್ ಅಥವಾ ಪೊಲಿಟಿಕಲ್ ಜಸ್ಟಿಸ್ ಎಲ್ಲಿ ಸಿಗುತ್ತೆ? ಫಂಡಮೆಂಟಲ್ ರೈಟ್ಸ್ ಅದಕ್ಕೆ ಕೊಡುತ್ತದೆ. ಇದು ಎಕ್ಸಾಮ್ ಅಲ್ಲಿ ಇದನ್ನ ಕ್ವಶನ್ ಆಗಿ ಕೇಳುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಸಾಮಾಜಿಕ ಮತ್ತೆ ಆರ್ಥಿಕ ನ್ಯಾಯ ಅಥವಾ ಜಸ್ಟಿಸ್ ಅನ್ನು ಎಲ್ಲಿ ನಮ್ಗೆ ಕಾಣ ಸಿಗಬಹುದು ಅಂತ ಹೇಳಿ ಒಂದೇ ಕ್ವಶನ್ ಕೊಟ್ಬಿಟ್ಟು ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, DPSP ಅಥವಾ ಸಿಟಿಜನ್ಶಿಪ್ ಅಂತ ಕೊಡಬಹುದು, ಅಥವಾ ಸ್ಟೇಟ್ಮೆಂಟ್ ವೈಸ್ ಕೂಡ ಕೊಡಬಹುದು. ಸೊ ತಾವುಗಳು ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಯಾಕಂತಂದ್ರೆ ಪ್ರತಿಯೊಬ್ಬ ಎಕ್ಸಾಮಿನರ್ ಯಾರು ಕ್ವಶನ್ ಪೇಪರ್ ಮಾಡ್ತಾರೆ ಅವರೆಲ್ಲರಿಗೂ ಸಿಟಿಜನ್ಶಿಪ್, ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್, DPSP ಈ ಇಷ್ಟರಲ್ಲಿ 1-2 ಕ್ವಶನ್ ಪಕ್ಕಾ ಬರುತ್ತೆ. ಯಾಕಂತಂದ್ರೆ ಇದು ಎಕ್ಸಾಮಿನರ್ಗೆ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಫೇವ್ರೆಟ್ ಪಾರ್ಟ್ ಅಂತಾನು ಹೇಳ್ಬಹುದು. ಅಥವಾ ಓಕೆ, ನಮಗೆ ಫಂಡಮೆಂಟಲ್ ರೈಟ್ಸು ಎಷ್ಟು ಇಂಪಾರ್ಟೆಂಟ್ ಇದೆಯೋ DPSPನೂ ಕೂಡ ಅಷ್ಟೇ ಇಂಪಾರ್ಟೆಂಟು. ಹಾಗಾಗಿ ಈ ಪಾರ್ಟ್ ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ PSI, PC, VAO, PDO, KPSC ಆ್ಯಂಡ್ UPSCಯಲ್ಲಿ ಈ DPSP ಮೇಲೆ ತುಂಬ ಕ್ವಶನ್ಸ್ ಬಂದಿದ್ದಾವೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸೀಸ್ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳು. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಬೇಕು, ಈ DPSP ಇದು ಜಸ್ಟಿಸೇಬಲ್ ಅಲ್ಲ. ಅಂದರೆ ಇದಕ್ಕೆ ನೀವು ನ್ಯಾಯ ಕೇಳಕ್ಕಾಗೋದಿಲ್ಲ. ದೇ ಆರ್ ನಾನ್ ಜಸ್ಟಿಸೇಬಲ್. ಬಟ್ ಫಂಡಮೆಂಟಲ್ ರೈಟು ಜಸ್ಟಿಸೇಬಲ್. ಯಾಕಂತಂದರೆ ಆರ್ಟಿಕಲ್ 32 ಇಟ್ ಸೆಲ್ಫ್ ಗಿವ್ಸ್ ದ ಪವರ್ ಟು ಗೋ ಟು ಕೋರ್ಟ್. ಇದರಲ್ಲೂ ನಾವು ಕೋರ್ಟ್ಗೆ ಹೋಗ್ಬೋದು, ಬಟ್ ಡೈರೆಕ್ಟ್ ನಮ್ಮದು DPSP ವಯಲೇಟ್ ಆಗಿದೆ ಅಂತ ಹೇಳಿ ಹೋಗೋಕ್ಕಾಗೋದಿಲ್ಲ. ಬಟ್ ವಯಾ ಲಾ, ಕೆಲವು ಲಾಸ್ಗಳ ಮೂಲಕ ನಾವು ಕೋರ್ಟ್ಗೆ ಹೋಗಿ ನಮಗೆ ಈ DPSPಯಲ್ಲಿ ಮೋಸ ಆಗಿದೆ, ಏಕೆಂದರೆ ರೈಟ್ ಟು ವರ್ಕ್ ಕೂಡ ಬರುತ್ತೆ. ರೈಟ್ ಟು ವರ್ಕ್ ಆರ್ಟಿಕಲ್ ಕೂಡ ಇದೆ. ಆ ರೈಟ್ ಟು ವರ್ಕ್ ಆರ್ಟಿಕಲಲ್ಲಿ ನಾವು ಏನಂತಾರೆ, ನಮಗೆ ಕೆಲಸ ಸಿಕ್ಕಿದೆಯೋ ಇಲ್ವೋ ಅಂತ ಹೇಳಿ ಡೈರೆಕ್ಟಾಗಿ ನಂದು ಆರ್ಟಿಕಲ್ ವಯಲೇಟ್ ಆಗಿದೆ ಅಂತ ಹೇಳಿ ನಾವು ಹೋಗೋಕ್ಕಾಗೋದಿಲ್ಲ. ಬಟ್ ನಾವು ಯಾವಾಗ ಹೋಗ್ಬೋದು ಅಂತಂದರೆ, ಆರ್ಟಿಕಲ್ 43ಯಲ್ಲಿ ನಮಗೆ ಲಿವಿಂಗ್ ವೇಜಸ್ ಅಂತ ಬರುತ್ತಲ್ಲ, ಅಲ್ಲಿ ನಮಗೆ ಡೈಲಿ ನೀಡ್ಸ್ ಸಿಗ್ತಾ ಇಲ್ಲ, ನನಗೆ ಕೆಲಸ ಸಿಗ್ತಾ ಇಲ್ಲ, ಮತ್ತು ಅಥವಾ MG ನರೇಗಾ ಸ್ಕೀಮ್ ಅಂಡರಲ್ಲಿ ಆ ಒಂದು ಯಾವುದಾದ್ರೂ ಆ್ಯಕ್ಟ್ಸ್ ಬರುತ್ತಲ್ಲ, ಆ್ಯಕ್ಟ್ಸಲ್ಲಿ MG ನರೇಗಾ ನಮಗೆಲ್ರಿಗೂ ಗೊತ್ತೇ ಇದೆ, 100 days ಅನ್ಸ್ಕಿಲ್ಡ್ ಇದು ಏನು ಹೇಳಿ ಅನ್ಸ್ಕಿಲ್ಡ್ ಲೇಬರು ಅಥವಾ ವರ್ಕ್ ಇರುವಂಥದ್ದು ನಾನು ಅಪ್ಲೈ ಮಾಡಿರ್ತೀನಿ. ಫಾರ್ ಎಕ್ಸಾಂಪಲ್ MG ನರೇಗಾಕ್ಕೆ ನಾನು ಅಪ್ಲೈ ಮಾಡಿರ್ತೀನಿ, ಬಟ್ ನನಗೆ 15 ದಿನಗಳಾದರೂ ಕೂಡ ನನಗೆ ಕೆಲಸ ಸಿಕ್ಕಿರೋದಿಲ್ಲ. 15 ದಿನಗಳಾದರೂ ನನಗೆ ಕೆಲಸ ಸಿಕ್ಕಿಲ್ಲ ಅಂದಾಗ ನಾನು MG ನರೇಗಾ ಆ್ಯಕ್ಟ್ ಥ್ರೂ ನಾನು ಜಸ್ಟಿಸ್ ಕೇಳೋಕ್ಕೆ ಹೋಗಬಹುದು. ಬಟ್ ನಾನು ಆರ್ಟಿಕಲ್ 43 ಅಂಡರಲ್ಲಿ ನನಗೆ ಲಿವಿಂಗ್ ವೇಜ್ ಇಲ್ಲ ಅಂತ ಡೈರೆಕ್ಟಾಗಿ ಹೋಗೋಕ್ಕಾಗೋದಿಲ್ಲ. ಸೊ ದಯವಿಟ್ಟು ಅದನ್ನು ನೆನಪಿಸ್ಕೊಳ್ಳಿ. ಅವರು DPSP ಸರ್ ನಾನ್ ಜಸ್ಟಿಸೇಬಲ್ ಅಂತ ಕೊಟ್ಟರೆ ಕರೆಕ್ಟ್. ಬಟ್ DPSP ಆಲ್ಸೋ ಕ್ಯಾನ್ ಸೀಕ್ ಅ ಲಾ ವಯಾ ಲಾ ಅಂತ, ಕ್ಯಾನ್ ಸೀಕ್ ಅ ಜಸ್ಟಿಸ್ ಬೈ ಯೂಸಿಂಗ್ ದ ಲಾ ಕ್ರಿಯೇಟೆಡ್ ಆರ್ ಡಿಸೈನ್ಡ್ ಬೈ ಅ ಗವರ್ಮೆಂಟ್ ಅಂದಾಗ ಅದು ಕರೆಕ್ಟ್ ಆಗುತ್ತೆ. ಸೊ ದಯವಿಟ್ಟು ಕೆಲವು ಕಾನ್ಸೆಪ್ಟ್ನ ಈ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಮೇಜರ್ ಆಗಿ ಈ DPSPನ 3 ಬಗೆಗಳಾಗಿ ವಿಂಗಡಿಸಿದ್ದಾರೆ. ಅದು ಎಕ್ಸಾಮಲ್ಲಿ ನಿಮಗೆ ಕೇಳಬಹುದು. ಯಾವ್ಯಾವುದು 3 ಅಂತಂದರೆ ಗಾಂಧಿಯನ್,
ಸೋಷಿಯಲ್ ಆ್ಯಂಡ್ ಲಿಬ್ರಲ್. ಈ ಮೂರಾಗಿ ನಿಮಗೆ ನೆನಪಿರಬೇಕು. ಗಾಂಧಿಯನ್ ಅಂತಂದರೆ ಏನು ಅಂತಂದರೆ ಗ್ರಾಮ ಪಂಚಾಯತ್ ರಿಲೇಟೆಡ್ ಆಗಿರಬಹುದು, ಅಥವಾ ಕೈಗಾರಿಕೆಗಳಾಗಿರಬಹುದು, ಅಥವಾ ಗೋ ರಕ್ಷಣೆ ಆಗಿರಬಹುದು. ಈ ಥರ ಬರುತ್ತಲ್ಲ, ಇದೆಲ್ಲವೂ ಕೂಡ ಗಾಂಧಿಯನ್ ತತ್ವಗಳಾಗುತ್ತೆ. ಮತ್ತು ಸಾಮಾಜಿಕ ತತ್ವಗಳು ಯಾವ್ಯಾವುದಂತಂದರೆ ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಮಾನ ಕೆಲಸಕ್ಕೆ ಸಮಾನ ವೇತನ. ಅದಾದಮೇಲೆ ಇನ್ಯಾವುದು ಬರುತ್ತೆ, ಕಾರ್ಮಿಕ ಹಕ್ಕುಗಳು, ಎಲ್ರಿಗೂ ಇರುವಂಥದ್ದು ಕಾರ್ಮಿಕ ಹಕ್ಕುಗಳು. ಅದಾದಮೇಲೆ ಇನ್ನು ನಿಮ್ಗೆ ಇದೆಲ್ಲ ಇದು ಗೊತ್ತಿರಬೇಕು, ಯಾವ್ಯಾವುದು ರಿಲೇಟೆಡ್ ಟು ಸಾರ್ವಜನಿಕ ಶಿಕ್ಷಣ ಮತ್ತು ಆರೋಗ್ಯ, ಈ ಥರದ್ದೆಲ್ಲ ಸೋಷಿಯಲಲ್ಲಿ ಬರುತ್ತೆ. ಇನ್ನು ಲಿಬ್ರಲ್ ತತ್ವಗಳಲ್ಲಿ ನಮಗೆ ಗೊತ್ತಿದೆ ಇಂಟರ್ನ್ಯಾಷನಲ್ ಪೀಸ್ ಅಥವಾ ಅಂತಾರಾಷ್ಟ್ರೀಯ ಶಾಂತಿ, ಇಂಟರ್ನ್ಯಾಷನಲ್ ಪೀಸು, ಮತ್ತು UCC ಯೂನಿಫಾರ್ಮ್ ಸಿವಿಲ್ ಕೋಡು. ಇದಾದಮೇಲೆ ನೆಕ್ಸ್ಟು ಎನ್ವಿರಾನ್ಮೆಂಟು, ಈ ಥರದ್ದೆಲ್ಲ ಬರುವಂಥದ್ದು ಲಿಬರಲ್ ತತ್ವಗಳು. ನೀವು ಇದು ಯಾವ್ಯಾವುದು ನನಗೆ ನೆಕ್ಸ್ಟ್ ನಿಮ್ಮ ಹೋಮ್ವರ್ಕು, ಯಾವ ಆರ್ಟಿಕಲ್ಸ್ ಅಥವಾ ವಿಧಿಗಳು ಗಾಂಧಿಯನ್ ಬರುತ್ತದೆ, ಸಾಮಾಜಿಕವಾದ ಬರುತ್ತದೆ ಮತ್ತು ಲಿಬರಲ್ ಬರುತ್ತದೆ, ದಯವಿಟ್ಟು ಇದನ್ನು ಕಮೆಂಟಲ್ಲಿ ತಿಳಿಸಿ. ನಾನು ಯಾಕೆ ನಿಮಗೆ ಇದನ್ನು ರಿವಿಷನ್ನಿಗೆ ಹೆಲ್ಪ್ ಮಾಡ್ತೀನಿ ನೋಡಿ, ನಾನು ಇದನ್ನು ನೋಡದೆ ನಿಮಗೆ ಕ್ಲಾಸ್ ಮಾಡ್ತೀನಿ ಅಂದರೆ ನಾನು ತುಂಬ ಸಲ ಓದಿದ್ದೀನಿ ಅಂತ ಅರ್ಥ. ಸೊ ನನಗೆ ನೀವು ಕೂಡ ಹಾಗೆ ನೋಡದೆ ಓದಿರಬೇಕು. ಸೊ ಹಾಗಾಗಿ ನೀವು ರಿಪೀಟೆಡ್ಲಿ ಓದಿದ ಮೇಲೆ ನಿಮಗೂ ಕೂಡ ಒಂದು ದಿನ ಬರುತ್ತೆ, ಯು ಕ್ಯಾನ್ ಆನ್ಸರ್ ವಿತೌಟ್ ಸೀಯಿಂಗ್ ದ ಬುಕ್. ಸೊ ಐ ವಾಂಟ್ ಎವ್ರಿ ಸ್ಟೂಡೆಂಟ್ ಆಫ್ ಮೈನ್ ಅಷ್ಟು ನೀಟಾಗಿ ಓದ್ಕೊಬೇಕು. ಸೊ ಈಗ ನೆಕ್ಸ್ಟ್ ಆರ್ಟಿಕಲ್ 36 ಏನು ಹೇಳುತ್ತೆ? ಆರ್ಟಿಕಲ್ 36 ಡೆಫಿನೇಷನ್ ಆಫ್ ದ ಸ್ಟೇಟ್. ಇದನ್ನು ನಾವು ಆಲ್ರೆಡಿ ಆರ್ಟಿಕಲ್ 12ಅಲ್ಲಿ ನೋಡಿದ್ದೀವಿ. ದಿಸ್ ಇಸ್ ಆರ್ಟಿಕಲ್ 12. ಇಲ್ಲೂ ಕೂಡ ಸ್ಟೇಟ್ನ ಹಾಗೆ ಡೆಫಿನೇಷನ್ ಕೊಟ್ಟಿದ್ದಾರೆ. ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ಇಂಡಿಯಾ, ಪಂಚಾಯತ್, ಮುನ್ಸಿಪಲ್ಟು, ಮತ್ತು ಗೌರ್ಮೆಂಟ್ ಮಾಡಿರುವಂತಹ ಲಾಗಳು, ರೆಗ್ಯುಲೇಷನ್ಸು ಹೀಗೆ. ಈಗ ಆರ್ಟಿಕಲ್ 37 ಏನು ಹೇಳುತ್ತೆ ಅಂದರೆ, ಇಲ್ಲಿರುವಂತಹ ಅಪ್ಲಿಕೇಶನ್ ಆಫ್ ದ ಪ್ರಿನ್ಸಿಪಲ್ಸ್ ಕಂಟೈನ್ಡ್ ಇನ್ ದಿಸ್ ಪಾರ್ಟ್. ಅಂದರೆ ಏನು ಹೇಳುತ್ತೆ ಅಂದರೆ, ಇಲ್ಲಿರುವ ಆರ್ಟಿಕಲ್ಸ್ಗಳು ನಾನ್ ಜಸ್ಟಿಸೇಬಲ್, ನಮಗೆ ಯಾವುದೇ ರೀತಿಯ ಜಸ್ಟಿಸ್ನ ಕೇಳೋಕ್ಕಾಗಲ್ಲ ಅನ್ನೋದನ್ನ ಆರ್ಟಿಕಲ್ 37ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ನಿಮಗೆ ನೆನಪಿರಬೇಕು. ದೆನ್ ಕಮ್ಸ್ ಆರ್ಟಿಕಲ್ 38. ಅವರು ಇದು ಆರ್ಟಿಕಲಲ್ಲಿ ಮೆನ್ಷನ್ ಆಗಿದೆಯೋ ಇಲ್ವೋ ನಾನ್ ಜಸ್ಟಿಸೇಬಲ್ ಅಂತಂದಾಗ ಆರ್ಟಿಕಲ್ 37ನ ಡೆಪ್ತಾಗಿ ಓದಿದಾಗ ಅದರಲ್ಲಿ ಕೊಟ್ಟಿರ್ತಾರೆ ನಿಮಗೆ. ಆರ್ಟಿಕಲ್ 37ನಲ್ಲಿ DPSP ನಾನ್ ಜಸ್ಟಿಸೇಬಲ್ ಅಂತ ಹೇಳಿದ್ದಾರೆ ಅನ್ನೋದು. ಮತ್ತು ಇನ್ನೊಂದು ಏನಂತಂದರೆ ಆರ್ಟಿಕಲ್ 38 ಏನು ಹೇಳುತ್ತೆ ಅಂತಂದರೆ, ಪ್ರಮೋಷನ್ ಆಫ್ ದ ಸೋಷಿಯಲ್ ವೆಲ್ಫೇರ್ನ ಪ್ರಮೋಷನ್ ಮಾಡಿ, ಸೋಷಿಯಲ್ ವೆಲ್ಫೇರ್ನ ಪ್ರಮೋಟ್ ಮಾಡಿ ಅನ್ನೋದನ್ನು ಆರ್ಟಿಕಲ್ 38 ಹೇಳುತ್ತದೆ. ಯಾಕಂತಂದರೆ ನಮಗೆ ಮೇನ್ಲಿ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು ಆರ್ಟಿಕಲ್ 38. ಯಾಕೆಂತಂದರೆ ಇದರಲ್ಲಿ ನಮಗೆ ಪ್ರಮೋಷನ್ ಆಫ್ ದ ಸೋಷಿಯಲ್ ವೆಲ್ಫೇರ್ ಬಗ್ಗೆ ಅವರು ಮಾತಾಡ್ತಾರೆ. ಅಂದರೆ ಸಾಮಾಜಿಕ ನ್ಯಾಯ. ಸ್ವಲ್ಪ ಸಾರಿ ಫಾರ್ ದ ಇಂಟರಪ್ಟ್, ಸ್ವಲ್ಪ ಪವರ್ ಹೋಯ್ತು ಅನಿಸುತ್ತೆ. ವಿಲ್ ಟ್ರೈ ಟು ಕಂಟಿನ್ಯೂ. ಓಕೆ, ನಾನೇನು ಹೇಳ್ತಾ ಇದ್ದೆ, ಆರ್ಟಿಕಲ್ 38. ಆರ್ಟಿಕಲ್ 39 ಏನು ಹೇಳುತ್ತೆ ಅಂದರೆ, ಯಾವುದೇ ಒಂದು ಪಾಲಿಸಿ ಅಥವಾ ಸ್ಕೀಮ್ಸ್ನ ಮಾಡುವಾಗ ಸರ್ಕಾರ ಕೆಲವು ನಿಯಮಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಸರ್ಕಾರ ಹ್ಯಾಸ್ ಟು ಫಾಲೋ ಸರ್ಟೈನ್ ರೂಲ್ಸ್. ಅಂದರೆ ಈಗ ರಿಸೋರ್ಸ್ ಅಲೋಕೇಶನ್ ಆಗಿರಬಹುದು,
ರಿಸೋರ್ಸ್ ಅಲೋಕೇಶನ್ ಆಗಿರ್ಬೋದು, ಎಫಿಷಿಯನ್ಸಿ ಆಗಿರಬಹುದು, ಅಥವಾ ವಲ್ನರೇಬಲ್ ಕಮ್ಯುನಿಟಿ ಆಗಿರಬಹುದು, ಇದೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ಸರ್ಕಾರ ಇದನ್ನ ಮಾಡಬೇಕಾಗುತ್ತೆ. ಏನು ಪಾಲಿಸೀಸು ಅದನ್ನು ಆರ್ಟಿಕಲ್ 39 ಮೆನ್ಷನ್ ಮಾಡಿದ್ದಾರೆ. ಮತ್ತು ಆರ್ಟಿಕಲ್ 39A, ಆರ್ಟಿಕಲ್ 39A ಏನು ಹೇಳುತ್ತೆ ಅಂತಂದರೆ ಉಚಿತ ಕಾನೂನು ಸಲಹೆ, ಉಚಿತ ಕಾನೂನು ಸಲಹೆ ಅಂದರೆ ಇದರಲ್ಲಿ ಮೇಜರಾಗಿ ಏನು ಅಂತ ಅಂದರೆ, ಸಾರಿ ನಾನು ಇದನ್ನು ಹಾಕ್ಕೊಂಡಿಲ್ಲ, ಉಚಿತ ಕಾನೂನು ಸಲಹೆ ಇದರಲ್ಲಿ ಮೇಜರಾಗಿ ಏನು ಹೇಳುತ್ತೆ ಅಂತ ಅಂದರೆ ನಿಮಗೆ ಫ್ರೀ ಲೀಗಲ್ ಏಡ್. ಯಾವುದೇ ರೀತಿಯಾದಂತಹ ಇವಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ನೇಮಿಸಿರ್ತಾರೆ, ಗೊತ್ತಲ್ವಾ ನಿಮ್ಮೆಲ್ಲರಿಗೂ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಕ್ರೈಮ್ ಮಾಡಿರ್ತೀನಿ, ನನಗೆ ಇದನ್ನು ಆಫರ್ ಮಾಡೋಕ್ಕೆ ಆಗ್ತಿರೋದಿಲ್ಲ, ಅಂತಹ ಸಮಯದಲ್ಲಿ ನಾನು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟಲ್ಲಿ ಅಥವಾ ಹೈಕೋರ್ಟಲ್ಲಿ ನನಗೆ ನಮ್ಮದು ಸ್ವಂತ ಲಾಯರ್ನ ಆಫರ್ ಮಾಡೋಕ್ಕಾಗ್ತಿಲ್ಲ ಅಂತ ಅಂದ ಸಮಯದಲ್ಲಿ ಅವರು ನಮಗೆ ಫ್ರೀ ಲೀಗಲ್ ಏಡ್ನ ಕೊಡ್ತಾರೆ. ದೆನ್ ಕಮ್ಸ್ ಆರ್ಟಿಕಲ್ 40, ವೆರಿ ಇಂಪಾರ್ಟೆಂಟ್. ಗಾಂಧೀಜಿಯ ಕನಸು ಇದು, ವಿಲೇಜ್ ಪಂಚಾಯತ್ ಆರ್ ಗ್ರಾಮ ಪಂಚಾಯತ್. ಇದು ಪ್ರತಿಯೊಂದು ಗ್ರಾಮದಲ್ಲಿಯೂ ಗ್ರಾಮ ಪಂಚಾಯತಿ ಇರಬೇಕು ಅಂತ ಹೇಳಿ ಆರ್ಗನೈಸೇಷನ್ ಆಫ್ ವಿಲೇಜ್ ಪಂಚಾಯತ್, ಇದು ಗಾಂಧಿಯನ್ ಪ್ರಿನ್ಸಿಪಲ್ ಬರುತ್ತೆ ಆ್ಯಂಡ್ ತುಂಬ ಇಂಪಾರ್ಟೆಂಟು. ಇದ್ರದ್ದು ಥ್ರೂ ಬಂದಾಗ ನಮಗೆ 73rd ಆ್ಯಂಡ್ 74th ಆರ್ಟಿಕಲ್ಸ್ ಅಮೆಂಡ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 73ನೇದು ಮತ್ತು 74ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತದೆ. ಆರ್ಟಿಕಲ್ 41 ಏನು ಹೇಳುತ್ತೆ ಅಂದರೆ ಉಚಿತ ಶಿಕ್ಷಣ ಅಥವಾ ಇನ್ನೊಂದೇನಂತಂದರೆ ರೈಟ್ ಟು ವರ್ಕ್ ಆಗಿರ್ಬೋದು, ಎಜುಕೇಷನ್ ಆಗಿರಬಹುದು, ಅಥವಾ ಇನ್ನು ಸರ್ಟೈನ್ ಇದಕ್ಕೆ ಏನು ಮಾಡುತ್ತೆ, ಉಚಿತ ಶಿಕ್ಷಣ, ಕೆಲಸದ ಹಕ್ಕು, ಇದ್ರ ಬಗ್ಗೆ ಎಲ್ಲ ಡೀಟೇಲಿಂಗ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಈ ಒಂದು MG ನರೇಗಾ ಸ್ಕೀಮ್ ಕೂಡ, MG ನರೇಗಾ ಅಥವಾ ಯಾವುದೇ ಆದಂತಹ ಎಜುಕೇಷನ್ ರಿಲೇಟೆಡ್ ಸ್ಕೀಮ್ಸ್ ಎಲ್ಲ ಬರುತ್ತಲ್ಲ, ಅದು ಆರ್ಟಿಕಲ್ 41 ಅಂಡರ್ ಬರುತ್ತೆ. ನೋಡಿ, ನೀವು ಈ ಥರ ಬೇಸಿಕ್ ನೆನಪಿಟ್ಕೊಂಡ್ರೆ, ನೀವು ಓದಿದ್ರೆ, ಇಫ್ ಇನ್ ಕೇಸ್ ಈ ವಿಡಿಯೋ ನೋಡೋಕೆ ಮುಂಚೆ ನೀವು ಒಂದ್ಸಲ ಓದಿದ್ರೆ ನಾನು ಏನು ಹೇಳ್ತಿದ್ದೀನಿ ನಿಮಗೆಲ್ಲವೂ ಅರ್ಥ ಆಗ್ತಾ ಹೋಗುತ್ತೆ. ಆರ್ಟಿಕಲ್ 42 ಇದು 2ನ ನೆನ್ಪಿಟ್ಕೊಳ್ಳಿ. 2 ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್, ಇದು ಮೆಟರ್ನಿಟಿ ಲೀವ್. ಆರ್ಟಿಕಲ್ 42 ಅಂದರೆ ಮೆಟರ್ನಿಟಿ ಲೀವ್ ಅಂದರೆ ಯಾವುದೇ ಒಂದು ವುಮನ್ಗೆ ಮದುವೆ ಆಗಿ ಮಗು ಆದಮೇಲೆ ಮೆಟರ್ನಿಟಿ ಲೀವ್ನ ಪ್ರೊವೈಡ್ ಮಾಡೋದು ಆರ್ಟಿಕಲ್. ಈಗ ಫೆಟರ್ನಿಟಿ ಲೀವ್ ಅಂತಲೂ ಬಂದಿದೆ. ಸೊ ಇಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಮೆಟರ್ನಿಟಿ ಆ್ಯಂಡ್ ಫೆಟರ್ನಿಟಿ ಲೀವ್ ಎರಡೂ, ಬಟ್ ಆ್ಯಡ್ ಮಾಡಿಲ್ಲ. ಅದು ಇವಾಗ ಅಪ್ಪಗೂ ಕೂಡ ಲೀವ್ ಸಿಗುತ್ತೆ. ಮತ್ತು ವರ್ಕಿಂಗ್ ಎನ್ವೈರನ್ಮೆಂಟ್ ಕಂಡೀಷನ್ ಹೇಗಿರುತ್ತೆ. ಫಾರ್ ಎಕ್ಸಾಂಪಲ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಕೆಲವರಿಗೆಲ್ಲ ಹೇಗೆ ಅಂತಂದರೆ ರೆಸ್ಟ್ ರೂಮ್ ಇರೋದಿಲ್ಲ, ಮತ್ತು ರೆಸ್ಟಿಂಗ್ ಪ್ಲೇಸ್ ಇರೋದಿಲ್ಲ. ಅಂಥದ್ದೆಲ್ಲವನ್ನು ಕೂಡ ಆರ್ಟಿಕಲ್ 42 ಅಂಡರಲ್ಲಿ ಚೆಕ್ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಯಾವುದಾದ್ರೂ ಒಂದು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತೀನಿ ಅಂದ್ಕೊಳ್ಳಿ, ಅಲ್ಲಿ ವುಮನ್ನಿಗೆ ಕೊಡಬೇಕಾದಂತಹ ಮೇಜರ್ ಫೆಸಿಲಿಟೀಸ್ನ ಅವ್ರು ಕೊಟ್ಟಿಲ್ಲ ಅಂತ ಅಂದರೆ ವಿ ಕ್ಯಾನ್ ಕ್ಲೇಮ್, ನಮ್ಗೆ ಹಿಂಗೆ ಮೇನ್ನಾಗಿ ಏನು ಬರಬೇಕು ಅದು ಬರ್ತಿಲ್ಲ ಅಂತ ಹೇಳಿ ನಾನು ಸರ್ಕಾರಕ್ಕೆ, ಇವನ್ ದೋ ಇಟ್ ಈಸ್ ನಾನ್ ಜಸ್ಟಿಸೇಬಲ್, ಬಟ್ ಅವರಲ್ಲಿ ಇದು ಏನಂತ ಕೊಡ್ತಾರೆ, ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಂಡ್ ಲಾಸ್ ಇರುತ್ತೆ. ಏನೇನಿರಬೇಕು ಅಂದರೆ ಆಫೀಸ್ ವರ್ಕು ಇದೇ ಥರ ಇರಬೇಕು, ಮತ್ತು ಡೊಮ್ಯಾಸ್ಟಿಕ್ ವೈಲೆನ್ಸ್ ಆಗಿರ್ಬೋದು, ಮತ್ತು ಸೆಕ್ಷುವಲ್ ಹರಾಸ್ಮೆಂಟ್ ಸ್ಕೀಮ್ಸಿಂದ ಏನು ಇದರಲ್ಲಿ ಆಫೀಸ್ ಸ್ಪೇಸಲ್ಲಿ ಯಾವ್ದಾದ್ರು ಸೆಕ್ಷುವಲ್ ಹರಾಸ್ಮೆಂಟ್ ಆದರೆ ಅದಕ್ಕೂ ಕೂಡ ಸ್ಕೀಮ್ಸ್ ಅಥವಾ ಪಾಲಿಸೀಸ್ ಬಂದಿದೆ. ನಾನು ಅದರಲ್ಲಿ ಆ ಲಾಸ್ನ ಯೂಸ್ ಮಾಡಿಕೊಂಡು ನಾನು ಜಸ್ಟಿಸ್ನ ಸೀಕ್ ಮಾಡ್ಬೋದು. ದೆನ್ ಕಮ್ಸ್ ಆರ್ಟಿಕಲ್ 43. ಆರ್ಟಿಕಲ್ 43 ಏನು ಹೇಳುತ್ತೆ ಅಂತಂದರೆ ಕಾರ್ಮಿಕರ ಕಲ್ಯಾಣ ಅಂದರೆ ಮತ್ತು ಲೀವಿಂಗ್ ವೇಜಸ್ ಆಫ್ ವರ್ಕರ್ಸ್ದು ಲೀವಿಂಗ್ ವೇಜು, ಮತ್ತು ವೆಲ್ಫೇರ್ ಆಫ್ ದಿ ಲೇಬರ್ಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕೆಲವು ಲೇಬರ್ಸಿಗೆ ಕರೆಕ್ಟಾಗಿ ತಕ್ಕಂಗೆ ಸ್ಯಾಲ್ರಿ ಸಿಗ್ತಾ ಇರೋದಿಲ್ಲ, ಅದೆಲ್ಲವೂ ಕೂಡ ಈ ಆರ್ಟಿಕಲಲ್ಲಿ ಬರುತ್ತೆ. ದೆನ್ ಕಮ್ಸ್ ಆರ್ಟಿಕಲ್ 43A ಆ್ಯಂಡ್ 43B. 43A ಅಲ್ಲಿ ಏನು ಹೇಳುತ್ತೆ ಅಂತ ಅಂದರೆ ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್. ನಾನು ಯಾಕೆ ಕನ್ನಡ ಇಂಗ್ಲೀಷ್ ಎರಡು ಯೂಸ್ ಮಾಡ್ತೀನಿ ಅಂದರೆ ನನಗೆ ಅಷ್ಟಾಗಿ ಕನ್ನಡ ಬರಲ್ಲ, ಅದರಲ್ಲೂ ಇದು ಟೆಕ್ನಿಕಲ್ ವರ್ಡ್ಸ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ವರ್ಕರ್ಸ್ ಇನ್ ದ ಮ್ಯಾನೇಜ್ಮೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ವರ್ಕರ್ಸ್ನ ಮ್ಯಾನೇಜ್ಮೆಂಟಿಗೆ ಇಂಡಸ್ಟ್ರೀಸಲ್ಲಿ ಇದು ಮಾಡೋದಿಲ್ಲ, ಬಟ್
ಮ್ಯಾನೇಜ್ಮೆಂಟ್ಸ್ಗಿಂತ ಅಲ್ಲಿ ಏನು ಪ್ರಾಬ್ಲಮ್ ನಡೀತಿದೆ ಅನ್ನೋದು ವರ್ಕರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಆರ್ಟಿಕಲ್ 43 ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ಇದು ಯಾವುದು ಟ್ರೇಡದು ಕೆಲವು ಪಾಲಿಸೀಸ್ ಎಲ್ಲ ಬಂತು. ಮತ್ತು ಇವಾಗ ನೋಡಿ ಲಾರಿ ಕಾರ್ಮಿಕರ ಸಂಘ, ಅಲ್ಲಿ ಓನರ್ಸಿಗೆ ಬೇರೆ ಇರುತ್ತೆ. ಬಟ್ ಆ ಕಾರ್ಮಿಕರಿಗಿರುವಂತಹ ಪ್ರಾಬ್ಲಮ್ಮು ಕಾರ್ಮಿಕರಿಗೆ ಮಾತ್ರ ಗೊತ್ತಿರುತ್ತೆ, ಓನರಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಪಾರ್ಟಿಸಿಪೇಷನ್ ಆಫ್ ವರ್ಕರ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರಿ. ದೆನ್ ಕಮ್ಸ್ 43B, ಇದು ಕೋಆಪರೇಟಿವ್ ಪ್ರಮೋಷನ್ ಆಫ್ ಕೋಆಪರೇಷನ್ ಆರ್ ಕೋಆಪರೇಟಿವ್ ಸೊಸೈಟೀಸ್. ಇದು ನಿಮಗೆ ಗೊತ್ತಿರಬೇಕು ಯಾವ, ಕಮೆಂಟ್ ಮಾಡಿ ಇದು ಯಾವ ಅಮೆಂಡ್ಮೆಂಟ್ ಅಂತ. ಯಾವ ಅಮೆಂಡ್ಮೆಂಟ್, ತುಂಬ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ ಇದು. ಈ ಕೋಆಪರೇಟಿವ್ ಸೊಸೈಟಿ ಬಂದಿರೋಂತಹದ್ದು ಯಾವ ಅಮೆಂಡ್ಮೆಂಟಲ್ಲಿ ಬರುತ್ತೆ ಅಂತ. ಐ ವಾಂಟ್ ಎವ್ರಿಬಡಿ ಹೂ ಈಸ್ ಲಿಸನಿಂಗ್ ಟು ದಿಸ್ ಕ್ಲಾಸ್, ಐ ವಾಂಟ್ ದೆಮ್ ಟು ಕಮೆಂಟ್ ದಿಸ್. ಯಾಕೆ ನಾನು ಈ ಥರ ಕ್ವಶನ್ ಕೇಳ್ತೀನಿ ಅಂದರೆ, ನಿಮಗೆ ಗೊತ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ಪ್ರಾಂಪ್ಟಾಗಿ ಕ್ಲಾಸ್ ಕೇಳುವಂತಹವರು ಸರ್ಚ್ ಮಾಡ್ತೀರಾ. ಎಕ್ಸಾಮಲ್ಲಿ ಏನಾದರೂ ಇದೇ ಕ್ವಶನ್ ಕೇಳಿದರೆ ನಿಮಗೆ ಬೆನಿಫಿಟ್ ಅದು. ನೆಕ್ಸ್ಟ್ ಕಮ್ಸ್ ಆರ್ಟಿಕಲ್ 44, ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಕಾಂಟ್ರವರ್ಷಿಯಲ್ ಆಫ್ ಆರ್ಟಿಕಲ್, ಯೂನಿಫಾರ್ಮ್ ಸಿವಿಲ್ ಕೋಡ್. ಇದು ನಿಮಗೆ ಗೊತ್ತಿರಬೇಕು. ವಿಚ್ ಸ್ಟೇಟ್ ಫಸ್ಟ್ ಇನ್ಕಲ್ಕೇಟ್ ದಿಸ್ ಆ್ಯಂಡ್ ಸೆಕೆಂಡ್ ಸ್ಟೇಟ್ ಯಾವುದು, ಇವೆರಡು ಸ್ಟೇಟನ್ನು ಬರೀ ಯಾವುದು ಅಂತ ಹೇಳಿಬಿಟ್ಟು. ಇದಕ್ಕೆ ಏಕನಾಗರಿಕ ಸಂಹಿತೆ ಅಂತ ಕರೀತಾರೆ. ಏಕನಾಗರಿಕ ಸಂಹಿತೆ, ವೆರಿ ಇಂಪಾರ್ಟೆಂಟ್. ವಿಚ್ ಸ್ಟೇಟ್ ಆ್ಯಂಡ್ ವಿಚ್ ವಾಸ್ ದ ಫಸ್ಟ್ ಸ್ಟೇಟ್ ಆ್ಯಂಡ್ ವಿಚ್ ಇಸ್ ದ ರೀಸೆಂಟ್ ಸ್ಟೇಟ್. ಈಗ ರೀಸೆಂಟಾಗಿ ಇದು UCCನ ಇಂಪ್ಲಿಮೆಂಟ್ ಮಾಡಿದಂತಹ ರಾಜ್ಯ ಯಾವುದು ಅಂತಲೂ ಬರೀರಿ. ಆರ್ಟಿಕಲ್ 45 ಏನು ಹೇಳುತ್ತೆ ಅಂತಂದರೆ, ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಏಜ್, ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ 0 to 6 years. ಯಾಕೆ ಮುಂಚೆ ಇದು ಆ್ಯಕ್ಚುಲಿ ಎಷ್ಟಿತ್ತು ಅಂತ ಅಂದರೆ 6 to 14 ಇತ್ತು ಏಜು. ಬಟ್ ಈ 6 to 14 ಆರ್ಟಿಕಲ್ 21A ಬಂದ ಮೇಲೆ 0 to 6 ಆಯಿತು. ಇದು ನಿಮಗೆ ನೆನಪಿರಬೇಕು. 6 to 14 years ಇದ್ದಿದ್ದು 0 to 6 ಆಗಿದೆ ಈಗ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ. ಮುಂಚೆ 6 to 14 ಇದ್ದಿದ್ದನ್ನು ಆ್ಯಕ್ಚುಲಿ ತೆಗೆದಿದ್ದಾರೆ. ಯಾಕಂತಂದರೆ ಈಗ ಇದು 21A ಅಂಡರಲ್ಲಿ ಹೋಗಿದೆ. ದೆನ್ ಕಮ್ಸ್ ಆರ್ಟಿಕಲ್ 46 ಏನು ಹೇಳುತ್ತೆ? ಆರ್ಟಿಕಲ್ 46 ಏನು ಹೇಳುತ್ತೆ ಅಂತಂದರೆ, ಶೆಡ್ಯೂಲ್ಡ್ ಟ್ರೈಬು, ಶೆಡ್ಯೂಲ್ಡ್ ಕಾಸ್ಟ್ ಅವ್ರದ್ದು ಎಕನಾಮಿಕಲ್ ವೀಕರ್ ಸೆಕ್ಷನ್ ಅವರಿಗೆ ಎಜುಕೇಷನ್ನ ಪ್ರಮೋಟ್ ಮಾಡೋದು. ಮತ್ತು ಓಲ್ಡ್ ಏಜ್ ಪೀಪಲ್ಲು ಕೂಡ ಇದರಲ್ಲೇ ಬರ್ತಾರೆ. ವೆಲ್ಫೇರ್ ಆಫ್ ದಿ ಓಲ್ಡ್ ಏಜ್ ಪೀಪಲ್ ಇದು ಫುಲ್ಲು ನಿಮಗೆ. ಮತ್ತು ಇನ್ನೊಂದು ಹೇಳ್ತೀನಿ, ನೀವು ಇವಾಗ ನಾನು ನಿಮಗೆ ಇದನ್ನು ಲಿಸ್ಟ್ ಮಾಡೋಕ್ಕೆ ಹೇಳಿದೆ. ಗಾಂಧಿಯನ್ನು ಸಮಾಜವಾದದ್ದು, ಲಿಬ್ರಲ್ಲು ಆರ್ಟಿಕಲ್ಸು ಕೆಲವು ಸಮಾಜದಲ್ಲೂ ಬರುತ್ತದೆ ಮತ್ತು ಗಾಂಧಿವಾದದಲ್ಲೂ ಬರುತ್ತದೆ. ಸೊ ಅಂಥದನ್ನು ಇದು ಮಾಡಿ, ಯಾಕಂತಂದರೆ ಎಕ್ಸಾಮಲ್ಲಿ ಸ್ವಲ್ಪ ಟಫ್ ಮಾಡಬೇಕಂದ್ರೆ ವಿಚ್ ಕಮ್ಸ್ ಅಂಡರ್ ಬೋತ್ ಲಿಬರಲ್ ಆ್ಯಂಡ್ ಸೋಷಿಯಲ್, ಅವೆರಡರಲ್ಲಿ ಯಾವ ಥರ ಬರುತ್ತೆ ಅಂತಲೂ ಕೇಳುವ ಸಾಧ್ಯತೆಗಳು ಇದೆ. ಮತ್ತು ಇದು ಆರ್ಟಿಕಲ್ 47, ಇದು ಆರೋಗ್ಯ ಆ್ಯಂಡ್ ಮದ್ಯಪಾನ ನಿಯಂತ್ರಣ, ಟಾಕ್ಸಿಸಿಟಿ ಡ್ರಿಂಕ್ ನಿಯಂತ್ರಣ. ಇವಂದೋ ಇದು DPSPಯಲ್ಲಿ ಕೊಟ್ಟರೂ ಕೂಡ ಬಾರ್ಸ್ ಲೈಸೆನ್ಸ್ ಡೇ ಬೈ ಡೇ ಕಾಸ್ಟ್ಲಿ ಆಗ್ತಾ ಹೋಗ್ತಿದೆ. ಬಾರ್ ಓನರ್ಸ್ ರಿಚ್ ಆಗ್ತಾ ಇದ್ದಾರೆ ನೋಡಿ. ಹೂ ಈಸ್ ಫಾಲೋಯಿಂಗ್? ಆರೋಗ್ಯ ಇಂಪಾರ್ಟೆಂಟ್, ಮದ್ಯಪಾನ ನಿಯಂತ್ರಣ ಅಂತ ಹೇಳಿ ಕೊಟ್ಟಿದ್ದಾರೆ ಯಾವುದರಲ್ಲಿ, 47 ಆರ್ಟಿಕಲಲ್ಲಿ. ಬಟ್ ಏನು ಯೂಸ್ ಆಗ್ತಿದೆ? ಡ್ಯೂಟಿ ಆಫ್ ದ ಸ್ಟೇಟ್ ಟು ಪ್ರೊವೈಡ್ ದ ನ್ಯೂಟ್ರಿಷನ್ ಫುಡ್ ಆ್ಯಂಡ್ ಏನಂತಾರೆ, ಇಂಪ್ರೂವ್ ದ ಪಬ್ಲಿಕ್ ಹೆಲ್ತ್ ಆ್ಯಂಡ್ ಅವಾಯ್ಡ್ ಆರ್ ಎಲಿಮಿನೇಟ್ ದ ಇಂಟಾಕ್ಸಿಕ್ ಡ್ರಿಂಕ್ಸ್ ಅಂತ ಹೇಳಿ ಅದರಲ್ಲೇ ಕೊಟ್ಟಿದ್ದಾರೆ. ಬಟ್ ದೇ ಕ್ಯಾನ್ ಯೂಸ್ ದಿಸ್ ಆಲ್ಕೋಹಾಲ್ ಇನ್ ದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಮೆಡಿಸಿನಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಇಟ್ ಈಸ್ ದೇರ್, ಇಸಂಟ್ ಇಟ್? ದೆನ್ ಆರ್ಟಿಕಲ್ 48 ಅಲ್ಲಿ ಕೃಷಿ, ಅಗ್ರಿಕಲ್ಚರ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ, ಕೃಷಿ ಆ್ಯಂಡ್ ಗೋ ಸಂರಕ್ಷಣೆ, ಅಗ್ರಿಕಲ್ಚರ್ ಆ್ಯಂಡ್ ಸಂರಕ್ಷಣೆ ಬರುತ್ತೆ. ಮತ್ತು 48A ಅಲ್ಲಿ ಪರಿಸರ ಮತ್ತು ಅರಣ್ಯ ಸಂರಕ್ಷಣೆ, ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್.
ಎನ್ವಾರನ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಪ್ರೊಟೆಕ್ಷನ್, ಅರಣ್ಯ ಪ್ರೊಟೆಕ್ಷಣೆ, ಪ್ರೊಟೆಕ್ಷನ್ಗೆ ಏನಂತಾರೆ, ರಕ್ಷಣೆ. ಕೃಷಿ ಆ್ಯಂಡ್ ಗೋ ಸಂರಕ್ಷಣೆ ಆರ್ಟಿಕಲ್ 48. ಆರ್ಟಿಕಲ್ 48A ಪರಿಸರ ಆ್ಯಂಡ್ ಅರಣ್ಯ ರಕ್ಷಣೆ. ನೆಕ್ಸ್ಟ್ ಇಲ್ಲಿ ಆರ್ಟಿಕಲ್ 49 ತುಂಬ ಇಂಪಾರ್ಟೆಂಟ್. ಆರ್ಟಿಕಲ್ 49 ಏನು ಹೇಳುತ್ತೆ ಅಂತಂದರೆ ಪ್ರೊಟೆಕ್ಷನ್ ಆಫ್ ಮಾನ್ಯುಮೆಂಟ್ ಪ್ಲೇಸಸ್ ಆ್ಯಂಡ್ ನ್ಯಾಷನಲ್ ಇಂಪಾರ್ಟೆನ್ಸ್. ನ್ಯಾಷನಲ್ ಹೆರಿಟೇಜಸ್ಸು ಮತ್ತು ಏನಂತಾರೆ ಈ ವೈವಿಧ್ಯ, ನ್ಯಾಷನಲ್ ಹೆರಿಟೇಜಸ್ಸು, ಮಾನ್ಯುಮೆಂಟ್ಸು ಇಂಥದನ್ನು ಪ್ರೊಟೆಕ್ಟ್ ಮಾಡಿ ಅಂತ ಹೇಳಿ ಆರ್ಟಿಕಲ್ 49 ಹೇಳುತ್ತೆ. ಸಾಂಸ್ಕೃತಿಕವಾಗಿ ಯಾವ್ದು ಇಂಪಾರ್ಟೆಂಟ್ ಆಗಿರುತ್ತೆ ಅಂಥದ್ದೆಲ್ಲವನ್ನು. ಇದು ನಿಮಗೆ ಸೊಸೈಟಲಲ್ಲೂ ಬರುತ್ತೆ ಆ್ಯಂಡ್ ಇದನ್ನು ಲಿಬ್ರಲಲ್ಲೂ ಕನ್ಸಿಡರ್ ಮಾಡ್ಬೋದು. ಈ ಥರ ನಾನು ಹೇಳಿದ್ದು. ದೆನ್ ಕಮ್ಸ್ ಆರ್ಟಿಕಲ್ 50. ಆರ್ಟಿಕಲ್ 50 ಏನು ಹೇಳುತ್ತೆ ಅಂತಂದರೆ J&E ಸಪರೇಷನ್ ಆಫ್ ಜುಡಿಷಿಯಲ್ ಆ್ಯಂಡ್ ಎಕ್ಸಿಕ್ಯೂಟಿವ್, ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನು ಸಪ್ರೇಟ್ ಇಡುವಂಥದ್ದು, ನ್ಯಾಯಾಂಗ ಸಪರೇಟ್. ದೆನ್ ದ ಲಾಸ್ಟ್ ಒನ್ ಆರ್ಟಿಕಲ್ 51 ಇಂಟರ್ನ್ಯಾಷನಲ್ ಪೀಸ್, ಅಂತಾರಾಷ್ಟ್ರೀಯ ಶಾಂತಿ ಕಾಪಾಡುವುದು. ಅದು ಏನೇನು ಬರುತ್ತೆ? ಅಂತಾರಾಷ್ಟ್ರೀಯ ಶಾಂತಿ ಅಂದರೆ ನ್ಯಾಮ್ ಆಗಿರ್ಬೋದು, ಈಗ ಬ್ರಿಕ್ಸು ಅಥವಾ UN ಪೀಸು, ಈ ಥರದ್ದು ಎಲ್ಲದರಲ್ಲೂ ಕೂಡ ನಾವು ಎಲ್ಲೆಲ್ಲಿ ಶಾಂತಿನ ಕಾಪಾಡ್ತೀವಿ ಅದರಲ್ಲೆಲ್ಲವೂ ಕೂಡ ಇದು ನಮಗೆ ಬರುತ್ತೆ. ಆ್ಯಂಡ್ ಯು ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್ ದಟ್ DPSPಯಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ. ಸೊ ಐ ವಾಂಟ್ ಯು ಟು, ಆಫ್ಟರ್ ಸೀಯಿಂಗ್ ದ ನೋಟ್ಸ್, ಐ ವಾಂಟ್ ಯು ಟು ರೀಡ್ ಒನ್ಸ್ ಅಗೇನ್. ಮತ್ತೆ ಒಂದು ನಿಮಗೆ ಬೇಕಾಗಿದ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್, ಈ ಇಂಪಾರ್ಟೆಂಟ್ ಪಾಯಿಂಟು ನಿಮಗೆ ರೆಗ್ಯುಲರಾಗಿ ಓದೋಕ್ಕಲ್ಲ, ಎಕ್ಸಾಮ್ ಹಿಂದಿನ ದಿನ ರಿವೈಸ್ ಮಾಡೋಕ್ಕೆ. ಸೊ ದಯವಿಟ್ಟು ಆಫ್ಟರ್ ದ ಕ್ಲಾಸ್ ಅದಕ್ಕೊಂದು 10 ನಿಮಿಷ ವರ್ಕ್ ಮಾಡಿ. ಇಫ್ ಐ ಆಮ್ ಗಿವಿಂಗ್ ಯು 20 minutes or 30 minutes ಆಫ್ ಮೈ ಟೈಮ್ ಫಾರ್ ಒನ್ ಟಾಪಿಕ್, ಐ ವಾಂಟ್ ಯು ಟು ಸ್ಪೆಂಡ್ 10 to 15 minutes ಆಫ್ ಯೋರ್ ಟೈಮ್, ಸೊ ದಟ್ ನನಗೂ ಖುಷಿಯಾಗುತ್ತೆ, ನಿಮಗೂ ಏನೋ ಒಂದು ಹೇಳಿದ್ರು, ಏನೋ ಒಂದು ಮಾಡಿದೆ ಅನ್ನೋದು ಒಂದು ಸಮಾಧಾನ ಇರುತ್ತೆ. ದಟ್ಸ್ ಆಲ್ ಫಾರ್ ದ ಡೇ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಸಾರಿ, ಮಧ್ಯದಲ್ಲಿ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗಿದೆ. ಬಿಗಿನಿಂಗಲ್ಲಿ ಸ್ವಲ್ಪ ವಾಯ್ಸು ಕೂಡ ಐ ಡೋಂಟ್ ನೋ ಹೌ ಇಟ್ ಕೇಮ್. ದಟ್ಸ್ ಆಲ್.